ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಫಟಾಫಟ್ ಅಂತ ಪಡ್ಡು ಮಾಡೋಣ. ಯಾವ ರೀತಿ ಅಂತ ನಾನಿಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು 5 ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಚಾಪರ್ಗೆ ಹಾಕಿ ಚಿಕ್ಕದಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ 2 ಕ್ಯಾರೆಟ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ತುರಿತಾ ಇದ್ದೀನಿ. ನಾನಿಲ್ಲಿ ಮೇಲೆ ಸಿಪ್ಪೆ ತೆಗಿಯಲ್ಲ. ಸಿಪ್ಪೆ ತೆಗಿಯೋದ್ರಿಂದ ನಿಮಗೆ ಫೈಬರ್ ಕಂಟೆಂಟ್ ಎಲ್ಲ ಹೋಗಿಬಿಡುತ್ತೆ. ಹಾಗೆ ತುರಿದ್ಬಿಟ್ಟು ತೊಗೊಳ್ಳಿ. ದೋಸೆ ಬ್ಯಾಟರ್ ಇದೆ. ನಾನು ಕೊನೆ ವಿಡಿಯೋದಲ್ಲಿ ದೋಸೆ ಬ್ಯಾಟರ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ದೋಸೆ ಬ್ಯಾಟರ್ ಯಾವ ರೀತಿ ಮಾಡೋದು ಅಂತ. ಅದೇ ದೋಸೆ ಬ್ಯಾಟರಲ್ಲಿ ನಾನು ಪಡ್ಡು ಮಾಡ್ತಾಯಿದ್ದೀನಿ. ಈಗ ಆ ಪಡ್ಡು ಬ್ಯಾಟರ್ಗೆ ಈಗ ನಾನು ಈರುಳ್ಳಿ ಮತ್ತು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿನ ತೊಳೆದ್ಬಿಟ್ಟು ಈಗ ಕಟ್ ಮಾಡಿ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ಪಡ್ಡು ಬ್ಯಾಟರ್ಗೆ. ನೋಡಿ ಇಲ್ಲಿ ಈಗ ನಾವು ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಸೇರಿಸ್ಕೋಬೇಕು. ಯಾಕೆಂದರೆ ನಾನು ದೋಸೆ ಬ್ಯಾಟರ್ ರುಬ್ಬಬೇಕಾದ್ರೇ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಈಗ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಇಲ್ಲಿ ನನಗೆ ನನ್ನ ಮಕ್ಕಳು ತಿನ್ನೋದ್ರಿಂದ ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೆ. ಹಸಿಮೆಣ್ಸಿನ್ಕಾಯಿ ಸಿಕ್ಕಿದ್ರೆ ಒಂದೇ ಸರಿ ಖಾರ ಆಗಿಬಿಡುತ್ತೆ. ಖಾರದ ಪುಡಿ ಆದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಲ್ಲ, ಖಾರ ಅಷ್ಟೊಂದು ಆಗಲ್ಲ. ಮಕ್ಕಳು ಈಸಿಯಾಗಿ ತಿನ್ಬೋದು. ಈಗ ನೋಡಿ, ಪಡ್ಡು ಬ್ಯಾಟರ್ ರೆಡಿಯಾಗಿದೆ. ನಾವೀಗ ಪಡ್ಡು ಮಾಡ್ಕೊಳ್ಳೋಣ. ನೋಡಿ, ಈಗ ಫಟಾಫಟ್ ಅಂತ ಹಂಗೆ ಚಟ್ನಿನೂ ಯಾವ ರೀತಿ ಮಾಡೋದು ಇದರಲ್ಲೇ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಹಂಗೆ ಒಂದು ಕ್ವಿಕ್ಕಾಗಿ ಇದರಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ, ಅದಾದಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ತೆಂಗಿನಕಾಯಿ ಫುಲ್ ನಾನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 1-2 ಹಿಡಿಯಷ್ಟು ಹುರಿಗಡಲೆನ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಂಡು ಬಂದೋಣ. ಇಲ್ಲಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಲಾಸ್ಟಲ್ಲಿ ಹಾಕ್ಬಿಟ್ಟು ಜಸ್ಟ್ 2 ಸೆಕೆಂಡ್ಸ್ ಹಿಂಗೆ ಆನ್ ಮಾಡ್ಕೊಳ್ಳಿ. ಈ ಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಿಮ್ಮ ಚಟ್ನಿ. ಈಗ ನಮ್ಮದು ತವ ಇಲ್ಲಿ ಬಿಸಿಯಾಗಿದೆ, ಪಡ್ಡು ತವ. ಈಗ ನಾವು ಪಡ್ಡನ್ನ ಹಾಕ್ಕೊಳ್ಳೋಣ. ನೋಡಿ, ಫಸ್ಟು ಎಣ್ಣೆ ಹಚ್ಕೊಳ್ಳಿ. ನೋಡಿ, ಈ ಥರ ಹಚ್ಕೊಂಡಾದ್ಮೇಲೆ ಈಗ ಪಡ್ಡು ಬ್ಯಾಟರ್ನ ತೀರಾ ತೆಳ್ಳಗೆ ಮಾಡ್ಕೊಬಾರ್ದು, ಗಟ್ಟಿಗಿರ್ಬೇಕು ಪಡ್ಡು ಬ್ಯಾಟರ್. ಈಗ ಪಡ್ಡನ್ನ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಪಡ್ಡುನೂ ಎಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿದ್ರೆ ನೀಟಾಗಿ ಬೆಂದಿರುತ್ತೆ ಪಡ್ಡು. ನೋಡಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಲೈವಾಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡೋಣ ಒಂದು 5 ನಿಮಿಷ. ಇದಾದಮೇಲೆ ನೋಡಿ, ಈಗ ತೆಗಿತಾ ಇದ್ದೀನಿ. ಈಗ ಯಾವ ಥರ ಇದನ್ನು ತಿರುಗಿಸಿದ್ರೆ ಯಾವುದೇ ಥರ ಕಚ್ಕೊಳ್ಳೋದಿಲ್ಲ ನಮಗೆ ಪಡ್ಡು ತವಾಗೆ. ನೋಡಿ, ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ, ಎಲ್ಲ ತಿರುಗಿಸ್ಕೋತಾ ಇದ್ದೀನಿ. ನೋಡಿ, ಈಗ ಯಾವ ಥರ ಹಿಂಗೆ ತಿರುಗಿಸ್ಕೊಂಡು ಅದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಪಡ್ಡು ರೆಡಿ ಆಗೋಗ್ಬಿಡುತ್ತೆ. ನೋಡಿ, ಈಗ ನೋಡಿ ನೀಟಾಗಿ ಯಾವುದೇ ಥರ ಕಚ್ಕೊಳ್ಳೋದಿಲ್ಲ. ನೋಡಿ, ನೀಟಾಗಿ ಬಂದಿದ್ದಾವೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದಾವೆ. ನಾನು ಇನ್ನೊಂದು ಸರಿ ನಿಮಗೆ ಪಡ್ಡು ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಣ್ಣೆ ಹಚ್ಬಿಟ್ಟು ಈಗ ಪಡ್ಡು ಬ್ಯಾಟರ್ನ ಹಾಕ್ಬಿಡಿ. ನೋಡಿ, ಯಾವುದೇ ಥರ ಅಂಟ್ಕೊಳ್ಳೋದಿಲ್ಲ. ಒಬ್ರೊಬ್ರು ತುಂಬ ಅಂಟ್ಕೊಳ್ಳುತ್ತೆ, ನಮಗೆ ಬರೋದಿಲ್ಲ, ಹಾಗೆ ಹಿಂಗೆ ಏನೇನೋ ಹೇಳ್ತಾರೆ. ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ. ನೀಟಾಗಿ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ಪಡ್ಡು ನೀಟಾಗಿ ಬರ್ತಾವೆ. ನೋಡಿ, ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಪಡ್ಡು. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು. ನೋಡಿ, ಎಷ್ಟು ನೀಟಾಗಿ ಬಂದಿದ್ದಾವೆ ಪಡ್ಡು. ನಾನಿಲ್ಲಿ ತೆಕ್ಕೋತಾ ಇದ್ದೀನಿ. ಪಡ್ಡುನೆಲ್ಲ ರೆಡಿ ಆಗಿದ್ದಾವೆ. ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸ್ಗೆ ಒಳ್ಳೆ ರೆಸಿಪಿ. ನೋಡಿ, ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.